ಕರ್ನಾಟಕದಲ್ಲಿ ಕುರುಬರು ಬದುಕಿದ್ದೀವಿ ಅಷ್ಟೇ. ಯಾತಕ್ಕೆ ಬದುಕಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಬೀದರ್ನಿಂದ ಚಾಮರಾಜನಗರದವರೆಗೂ 31 ಜಿಲ್ಲೆಯಲ್ಲಿರುವಂತಹ ಕುರುಬರ ಪರಿಸ್ಥಿತಿ, ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಸಮುದಾಯದವರು ಸಮುದಾಯವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ. ಕನಕ ಗುರುಪೀಠದ ಶಾಖಾ ಮಠದ ತಿಂತಣಿ ಸ್ವಾಮೀಜಿಯವರು ದೈವಾಧೀನರಾಗ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರಿಗೆ ವಿಷಯ ಮುಟ್ಟುತ್ತೆ. ಆದರೂ ಸಹ ಮುಖ್ಯಮಂತ್ರಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಕನಕ ಗುರುಪೀಠದ ದಶಮಾನೋತ್ಸವ ಕಾರ್ಯಕ್ರಮ ನಡೀತ 10 ವರ್ಷಗಳ ಕಾರ್ಯಕ್ರಮ ಹರಿಹರ ಬೆಳ್ಳೂಡಿ ಶಾಖಾ ಮಠದಲ್ಲಿ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಹೆಲಿಪ್ಯಾಡ್ಗಳನ್ನು ರೆಡಿ ಮಾಡ್ತಾರೆ, ದೊಡ್ಡದಾದಂಥ ಸ್ಟೇಜ್ಗಳನ್ನು ಮಾಡ್ತಾರೆ. 45 ಜೋಡಿ ಸಾಮೂಹಿಕ ವಿವಾಹಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ತಾರೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಟಿಪಿ ಬರುತ್ತೆ. ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷದ ಏನೋ ಮೀಟಿಂಗ್ ಇದೆ ಅಂತೇಳಿ ಕ್ಯಾನ್ಸಲ್ ಆಗುತ್ತೆ. ಯಾವ ಸ್ಥಿತಿಲಿದ್ದೀವಿ ನಾವು? ಸಮಾಜದ ಕಾರ್ಯಕ್ರಮ, 10 ವರ್ಷಗಳ ಸಾಧನೆಯ ಕಾರ್ಯಕ್ರಮ, 10 ವರ್ಷಗಳ ದಶಮಾನೋತ್ಸವ ಕಾರ್ಯಕ್ರಮ, ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ, 45 ಜೋಡಿಗಳ ಸಾಮೂಹಿಕ ವಿವಾಹ ನಡೀತಾ ಇದೆ. ಇಂತಹ ಕಾರ್ಯಕ್ರಮಕ್ಕಿಂತ ರಾಜಕಾರಣವೇ ಹೆಚ್ಚಾಗೋಯ್ತಾ? ಅದೇ ನಿನ್ನೆಯ ದಿವಸ ಚಿತ್ತಾಪುರದಲ್ಲಿ ಒಂದು ಮಠಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಯಾತಕ್ಕೋಸ್ಕರ ಬದುಕಿದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ನಿಜಕ್ಕೂ ಹೇಳ್ತಾ ಇದ್ದೀವಿ, ಇಂತಹ ಒಂದು ದಯನೀಯ ಸ್ಥಿತಿಗೆ ನಮ್ಮ ಸಮುದಾಯ ತಲುಪಿದೆ. ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಿ? ಇಡೀ ಸಮುದಾಯ ಇವತ್ತು ಕಂಪ್ಲೀಟ್ ವಾಶ್ಔಟ್ ಆಗ್ತಾ ಇದೆ. ಈ ಸಮುದಾಯಕ್ಕೆ ಏನೂ ಇಲ್ಲದಂತಹ ಸ್ಥಿತಿಗೆ ತಲುಪಿ ಹೋಗಿದೆ. ಈ 2 ಉದಾಹರಣೆಗಳು ನಿಮಗೆ ಕೊಟ್ಟಿರ್ಬೋದು. ನೀವು ನೋಡಿರುವಂಥದ್ದು, ನಾನು ನೋಡಿರುವಂಥದ್ದು, ಮನಸ್ಸಿಗೆ ನೋವಾಗಿರುವಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಮುದಾಯಗಳು ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಆ ಸಮುದಾಯದಲ್ಲಿರುವಂತಹ ಒಗ್ಗಟ್ಟು, ಅಲ್ಲಿರುವಂತಹ ರಾಜಕಾರಣಿಗಳು, ಶಾಸಕರು, ಸಂಸದರುಗಳು, ಸಚಿವರುಗಳು, ಮುಖ್ಯಮಂತ್ರಿ ಆದಿಯಾಗಿ ಆ ಸಮುದಾಯದ ಮಠಗಳಿಗೆ ನಡ್ಕೊಳ್ಳುವಂತಹ ರೀತಿ. ತಿಂತಣಿ ಸ್ವಾಮೀಜಿ ಅವರು ದೈವಾಧೀನರಾಗ್ತಾರೆ. ನಮ್ಮ ಸಮುದಾಯದ ಎಷ್ಟು ಜನ ಶಾಸಕರು, ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಹೋಗಿದ್ರು ಮುಖ್ಯಮಂತ್ರಿ ಆದಿಯಾಗಿ. ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಶಾಸಕರುಗಳು, ಬಾಗಲಕೋಟೆ ಶಾಸಕರು ದೈವಾಧೀನರಾಗಿದ್ದಾರೆ ಬಿಟ್ಟರೆ 13 ಜನ ಶಾಸಕರ ಹೆಸರು, 2 MLCಗಳ ಹೆಸರು, ಎಲ್ಲ ಹೆಸರುಗಳನ್ನು ನಮೂದಿಸಿದ್ರಲ್ಲ ಇನ್ವಿಟೇಷನಲ್ಲಿ. ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿದ್ರಲ್ಲ. ರೇವಣ್ಣವರು, ಈಶ್ವರಪ್ಪನವರು ಎಲ್ಲರಿಗೂ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿದ್ರಲ್ಲ. ಎಷ್ಟು ಜನ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು? ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಿಮಗೆ ಕುರುಬ ಸಮುದಾಯದ ಹೆಸರಿನಲ್ಲಿ ಆ ಕೋಟಾದಲ್ಲಿ ನಿಮಗೆ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, JDS ಪಕ್ಷ ನಿಮಗೆ ಟಿಕೆಟ್ ಕೊಡುತ್ತೆ. ಕುರುಬರಿಗೂ ಸೀಟ್ ಕೊಟ್ಟಬೇಕು ಅಂತೇಳಿ ಕೊಡುತ್ತೆ. ಆ ಕೋಟಾದಲ್ಲಿ ನೀವು ಸೀಟ್ ತಗೊಂಡು MLAಗಳಾಗಿದ್ದೀರಿ. ಸಮುದಾಯದ ಬಗ್ಗೆ ಯಾವತ್ತೂ ಸಹ ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಮಾತಾಡೋದಿಲ್ಲ. ಸಮುದಾಯದ ಸಭೆ ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ, ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಲಕ್ಷಾಂತರ ರೂಪಾಯಿ ಭಕ್ತರು ಕೊಟ್ಟಿರುವಂತಹ ದೇಣಿಗೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಅದು ನನ್ನ ಕಾರ್ಯಕ್ರಮ, ನಮ್ಮ ಸಮುದಾಯದ ಕಾರ್ಯಕ್ರಮ, ನಾವು ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಮತ್ತು ಯಾಕೆ ನಾವು ಬದುಕಿದ್ದೀವಿ ಈ ಭೂಮಿ ಮೇಲೆ? ಕುರುಬರು ಯಾಕೆ ಬದುಕಿದ್ದೀವಿ? ಶಿಕ್ಷಣ ಸಂಸ್ಥೆಯಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ ರೀ. ಇಡೀ ಕುರುಬ ಸಮುದಾಯಕ್ಕೆ ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು, ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಬ್ಯಾಂಕ್ ಇಲ್ಲ, ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಉದ್ಯಮಗಳಿಲ್ಲ, ಸಮುದಾಯಕ್ಕೆ ಸಂಬಂಧಪಟ್ಟಂತಹ ರಾಜಕಾರಣಿಗಳಿಲ್ಲ. ಇದ್ದರೂ ಸಹ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತಹ ದಯನೀಯ ಸ್ಥಿತಿ ಇನ್ನೊಂದಿದೆಯಾ? ಸತ್ತು ಬದುಕುತ್ತಾ ಇದ್ದೀವಿ, ಜೀವಂತ ಶವಗಳಾಗಿ ಬದುಕ್ತಾ ಇದ್ದೀವಿ ನಾವು.
ಜೀವಂತ ಶವಗಳಾಗಿ ಬದುಕ್ತಾ ಇದ್ದೀವಿ. ಭಕ್ತರು ಒಂದೊಂದು ಪೈಸಾ ಕೂಡಿಸಿ ಮಠದ ದಶಮಾನೋತ್ಸವ ಕಾರ್ಯಕ್ರಮ, 45 ಜೋಡಿಗಳ ಸಾಮೂಹಿಕ ವಿವಾಹ ಆಗ್ತಾ ಇದೆ. ಜಗದ್ಗುರುಗಳು ಬರೆದಿರುವಂಥ ವಚನಾಮೃತ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಭಕ್ತರು ಒಂದೊಂದು ಪೈಸಾ ಕೊಟ್ಟು ಸೇರಿಸಿದ್ದಂಥ ಪೆಂಡಾಲ್ ಹಾಕಿ, ಸ್ಟೇಜ್ ಹಾಕಿ, ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಎಲ್ಲ ಮಾಡಿದ್ರೆ ಆಗಿದ್ದೇನ್ರಿ? ಆಗಿದ್ದೇನು? ವಿಚಾರ ಮಾಡಿ. ದೇವರು ಎಲ್ಲರಿಗೂ ಬುದ್ಧಿ ಕೊಟ್ಟಿರ್ತಾನೆ, ವಿಚಾರ ಮಾಡಿ. ಇಲ್ಲಿ ಯಾರೂ ದೊಡ್ಡವರಲ್ಲ, ಸಮಾಜದ ಮುಂದೆ ಯಾರೂ ದೊಡ್ಡವರಲ್ಲ. ಸಮಾಜದಿಂದ ಅವರಿಗೆ ಲಾಭನೇ ಹೊರತು ಅವರಿಂದ ಸಮಾಜಕ್ಕೆ ಲಾಭ ಆಗ್ತಾ ಇಲ್ಲ. ಇಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಿದ್ದೀನಿ, ರಾಜಕೀಯ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಸಮಾಜ ಅಂತ ಬಂದಾಗ ನಾವೆಲ್ಲ ಸಮಾಜದ ಮಕ್ಕಳು ಅಷ್ಟೇ, ಸಮಾಜದ ಹಿತವನ್ನು ಬಳಸಬೇಕಷ್ಟೇ. ನಾವೆಲ್ಲ ಈಕ್ವಾಲಿಟಿ, ನಾವೆಲ್ಲ ಸಮಾನಾರ್ಥವಾಗಿರುವಂಥವರು. ಅರ್ಥ ಮಾಡ್ಕೊಳ್ಬೇಕಲ್ಲ. ಅವರವರ ಕ್ಷೇತ್ರದಲ್ಲಿ ಅವರವರ ಹುದ್ದೆಗಳಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಹೊರತು ಇಲ್ಲಿ ಯಾರೂ ದೊಡ್ಡವರಲ್ಲ. ವಿಚಾರ ಮಾಡಿ. ಕಳೆದ 3 ತಿಂಗಳಲ್ಲಿ ಜನವರಿ 15ನೇ ತಾರೀಕು ತಿಂತಣಿ ಸ್ವಾಮೀಜಿಯವರು ದೈವಾಧೀನರಾಗ್ತಾರೆ, ಅಲ್ಲಿ ಮುಖ್ಯಮಂತ್ರಿಗಳು ಗೈರಾಗ್ತಾರೆ. ಮಾರನೆಯ ದಿವಸ ಅವರು ಬಿರಿಯಾನಿ ತಿಂತಾರೆ. ಮತ್ತೊಂದು ಈಶ್ವರ್ ಖಂಡ್ರೆ ಅವರು ದೈವಾಧೀನರಾಗ್ತಾರೆ, ಅಲ್ಲಿ ಹೋಗ್ತಾರೆ. ಮತ್ತೊಬ್ಬರು ದೈವಾಧೀನರು ಹೋಗ್ತಾರೆ. ನಿನ್ನೆ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಏನು ಬರಲಿಲ್ಲ, ನಿನ್ನೆ ಬರಲಿಲ್ಲ, ಅನಿವಾರ್ಯವಾಗಿ ಬರಲಿಲ್ಲ. ಮಾರನೇ ದಿವಸನಾದರೂ ಬರಬೇಕಾಗಿತ್ತಲ್ಲ, ಸಂದೇಶನಾದರೂ ಕಳಿಸ್ಬೇಕಾಗಿತ್ತಲ್ಲ, ಕಳಿಸ್ಲಿಲ್ಲ. ಯಾಕೆ? ಈ ಸಮುದಾಯ ಇರೋದೇ ಹೀಗೆ. ಏನೂ ಪ್ರಶ್ನೆ ಮಾಡೋದಿಲ್ಲ, ಏನೂ ಕೇಳೋದಿಲ್ಲ. ಜೈ 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 ಅಂತ ಜೈಕಾರ ಹಾಕ್ತೀವಿ, ಎದ್ದದ್ದು ಕುಣಿತೀವಿ, ವೋಟ್ ಬ್ಯಾಂಕ್ ಹಾಕಿದ್ದೀವಿ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರಾಗಿ ಈ ಸಮುದಾಯ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಎಷ್ಟು ಅಂತಾರೆ? ಇಡೀ ಕರ್ನಾಟಕದಲ್ಲಿ ಈಗ ನಾನು ಹೇಳ್ತಾ ಇರುವಂತಹ ವಿಚಾರಗಳಲ್ಲಿ ನಾನು ಪದೇ ಕನಕ ಟಿವಿನಲ್ಲಿ ಸಮುದಾಯದ ಬಗ್ಗೆ ಮಾತನಾಡ್ತಾ ಇರ್ತೀನಿ, ಅಕ್ಷರ ಮೀಡಿಯಾದಲ್ಲಿ ಜನರಲ್ ವಿಚಾರ ಮಾತಾಡ್ತಾ ಇರ್ತೀನಿ. ನಾನು ಯಾವುದೋ ಸೃಷ್ಟಿ ಮಾಡಿ ಹೇಳುವಂಥದ್ದಲ್ಲ. ನಮ್ಮ ಮನೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳಿ ಸ್ವಾಮಿ. ಜಾಗೃತರಾಗ್ರಿ, ಸಂಘಟಿತರಾಗ್ರಿ. ಅಳಿವಿನಂಚಿಗೆ ಹೋಗ್ತಾ ಇರುವಂತಹ ಸಮುದಾಯವನ್ನು ಒಂದು ನೆಲೆಗೆ ತಗೊಂಬನ್ರಿ. ನಿಮ್ಮ ಕೈಯಲ್ಲಿದೆ ಅಂತ ನಾವು ಹೇಳ್ತಾ ಇರುವಂಥದ್ದು. ಅರ್ಥ ಮಾಡ್ಕೊಳ್ಬೇಕಲ್ಲ. ಬೇಜಾರಾಗಲ್ವಾ? ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಸಭಾ ನಡವಳಿಕೆಗಳು ಗೊತ್ತಿಲ್ಲ. ಬರುವಂತಹ ಅತಿಥಿಗಳು ಯಾವ ಸಮಯಕ್ಕೆ ಬರಬೇಕು, ನಮ್ಮ ಸಮುದಾಯದ ಕಾರ್ಯಕ್ರಮ ಯಾವ ಸಮಯಕ್ಕೆ ಬರಬೇಕು, ಸಮುದಾಯ ಕಾರ್ಯಕ್ರಮ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಈ ಕಾರ್ಯಕ್ರಮಕ್ಕೆ ಸಮಯ ಬರಬೇಕು ಅನ್ನೋದು ಗೊತ್ತಾಗಲ್ವಾ? ಅಲ್ಲೂ ಸಹ ಗೊಂದಲಗಳು. ತಿಂಗಳಾನುಗಟ್ಲೆ ಮೀಟಿಂಗ್ಗಳನ್ನು ಮಾಡಿ ಕಾರ್ಯಕ್ರಮದ ರೂಪುರೇಷೆ ಮಾಡಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಬರುವಂಥವರು ಸಹ ಒಂದು ಸಮಯ ಪ್ರಜ್ಞೆ ಇಲ್ಲ, ಸಮಯ ಪಾಲನೆ ಇಲ್ಲ. ಏನಿದು? ಯಾರು ಕೇಳೋರಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಪರಿಸ್ಥಿತಿಗೆ ಬಂದಿರುವಂಥದ್ದು. ಈ ಪರಿಸ್ಥಿತಿಗೆ ಯಾತಕ್ಕೋಸ್ಕರ ಬದುಕಿದ್ದೇವೆ? ಕುರುಬರು ಕರ್ನಾಟಕದಲ್ಲಿ ಯಾತಕ್ಕೆ ಬದುಕಿದ್ದೀರಿ ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಬದುಕಿದ್ದು ಸತ್ತ ಹೆಣಗಳಾಗಿ, ನಾವು ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ವಿ. ಈ ಮಾತನ್ನ ಹೇಳ್ಬೇಕಾದ್ರೆ ನಮಗೆ ಎಷ್ಟು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿರುತ್ತೆ. ನಾವು ಏನಾದರೂ ಆಸ್ತಿ ಕೇಳಿದ್ರ ಅವರಿಗೆ? ಈ ಸಮುದಾಯ ಎಲ್ಲವನ್ನು ಕೊಟ್ಟಿದೆ. ಈ ಸಮುದಾಯಕ್ಕೆ ಏನಾದರೂ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಸಮುದಾಯದ ಹೆಸರಿನಲ್ಲಿ ಇವತ್ತು ಕೋಟಾದಲ್ಲಿ ನೀವು ಶಾಸಕರುಗಳಾಗಿದ್ದೀರಿ. ಸಮುದಾಯದ ಕಾರ್ಯಕ್ರಮ ಆಗ್ತಾ ಇದೆ, ಮುಂಚಿತವಾಗಿ ಆಗ್ತಾ ಇದೆ, ತಿಂಗಳಾನುಗಟ್ಲೆಯಿಂದ ಆಗ್ತಾ ಇದೆ. ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ಇನ್ವಿಟೇಷನ್ಗಳು ತಲುಪಿಸಿದರೆ ವಾಟ್ಸಪ್ಪಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಎಲ್ಲ ಕಡೆನೂ ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡಿ ಹಾಕಿದ್ದೀವಿ. ಯಾವುದ್ಯಾವುದೋ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಸಮುದಾಯದ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಹಾಗಾದರೆ ಬೇರೆ ಸಮುದಾಯದವರು ನಮ್ಮ ಸಮುದಾಯವನ್ನು ನೋಡುವಂತಹ ರೀತಿ ಯಾವ ರೀತಿ ಇರುತ್ತೆ? ಜನವರಿ 15, ಏಪ್ರಿಲ್ 10ನೇ ತಾರೀಕು ಎಷ್ಟು ದಿವಸ ಆಯಿತೆ ಸ್ವಾಮಿ? ಎಷ್ಟು ದಿನ ಇದೆ?
ಒಂದು ಪ್ರಶ್ನೆ, ಈ ಸಮುದಾಯ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ, ಆದರೆ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾತಿನಿಧ್ಯತೆ ಇಲ್ಲ. ಎಷ್ಟು ಜನ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ರು? ಒಬ್ಬ ಭಕ್ತನಾಗಿ ಬರಬೇಕಲ್ರಿ, ನಿಂತು ಮಾಡಬೇಕಲ್ಲ, ಬರೋದಿಲ್ಲ. ಸಮುದಾಯದ ಹೆಸರಿನಲ್ಲಿ ಕೋಟಾದಲ್ಲಿ ಅವಕಾಶಗಳು ಬೇಕು, ಕೋಟಾದಲ್ಲಿ ಅವಕಾಶಗಳು ಬೇಕು, ಬರೋದಿಲ್ಲ. ಹಾಗಾದರೆ ಈ ಸಮುದಾಯದ ಕಥೆ ಏನು? ಕಂಪ್ಲೀಟ್ ಶೂನ್ಯದತ್ತ ಹೋಗ್ತಾ ಇದ್ದೇವೆ. ನಿಸ್ಸಹಾಯಕರಾಗಿ, ನಿಶ್ಶಕ್ತರಾಗಿ ಇವತ್ತು ನಾವು ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇಲ್ಲದೆ, ಅಂಗವಿಕಲತೆ ಹೊಂದಿರುವಂತಹ ಮಕ್ಕಳು ಯಾವ ರೀತಿ ಇರ್ತಾರೋ ಆ ರೀತಿಯಾಗಿ ಈ ಸಮುದಾಯ ಅಂಗವೈಕಲ್ಯವನ್ನು ಅನುಭವಿಸ್ತಾ ಇದೆ. ಬೆಳವಣಿಗೆ ಇಲ್ಲ. ಯಾತಕ್ಕೆ ಬೆಳವಣಿಗೆ ಇಲ್ಲ ಅಂತಂದರೆ ಕಣ್ಣು ಮುಂದೆ ಇರುವಂಥದ್ದು. ನಾವು ಬರೀ ಜೈಕಾರ ಹಾಕ್ಕೊಂಡು, ವೋಟ್ ಬ್ಯಾಂಕ್ ಹಾಕ್ಕೊಂಡು, ನಮಗೆ ನಾವೇ ಆತ್ಮದ್ರೋಹವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಕುರುಬ ಸಮುದಾಯ ಯಾತಕ್ಕೋಸ್ಕರವಾಗಿ ಜೀವಿಸ್ತಾ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಒಂದು ಸಾರಿ ನಿಮಗೇನಾದರೂ ಗೊತ್ತಾದರೆ, ನಿಮ್ಮ ಮನಸ್ಸಿಗೆ ಏನಾದರೂ ನಾನು ಹೇಳ್ತಾ ಇರೋದು ಸರಿ ಅನಿಸಿದ್ರೆ ದಯಮಾಡಿ ಒಂದು ಸಾರಿ ಯೋಚನೆ ಮಾಡಿ ರೀ. ಮುಂದೆ ಕುರುಬ ಸಮುದಾಯಕ್ಕೆ ಭವಿಷ್ಯ ಐತಲ್ರಿ, ಕರಾಳವಾಗಿರುತ್ತೆ, ಬರೆದಿಟ್ಕೊಳ್ಳಿ, ಕರಾಳವಾಗಿರುತ್ತೆ. ಸುಮಾರು 18 ವರ್ಷಗಳಿಂದ ಈ ಸಮುದಾಯದ ಸಂಘಟನೆಯ ಸಮುದಾಯದ ಜೊತೆಗೆ ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಚಾರಗಳನ್ನು ದಾಖಲೆ ಮಾಡ್ತಾ ಇದ್ದೀನಿ. ಕುರುಬನಿಲ್ಲದ ಕುರಿಗಳ ಮಂದೆ ಅಂತೇಳಿ ಒಂದು ಪುಸ್ತಕನೇ ಬರಿತಾ ಇದ್ದೀನಿ. ಅರ್ಧಕ್ಕೆ ನಿಲ್ಲಿಸಿದ್ದೆ, ಈಗ ಬರಿಬೇಕು, ಮುಂದುವರಿಸ್ಬೇಕು. ಆತ್ಮವಂಚನೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಜೀವಂತವಾಗಿ ಶವಗಳಾಗಿ ಮನಸ್ಸಾಕ್ಷಿಗೆ ನಾವು ಗೌರವ ಕೊಡದೆ ನಾವು ನಿಸ್ಸಹಾಯಕರಾಗಿ, ನಿಶ್ಶಕ್ತರಾಗಿ ಜೀವನ ಮಾಡೋದು ನಮ್ಮ ಇತಿಹಾಸ ಪುರುಷರು ಏನು ಸಂಗೊಳ್ಳಿ ರಾಯಣ್ಣ, ಅಕ್ಕ ಬುಕ್ಕರು, ಕನಕದಾಸರು, ಅಹಲ್ಯಾಬಾಯಿ ಹೋಳ್ಕರು, ಚಂದ್ರಗುಪ್ತ ಮೌರ್ಯ ಇವರಿಗೆಲ್ಲರೂ ನಾವು ಅಪಚಾರ ಮಾಡಿದ ಹಾಗೆ ಬೇಜಾರಾಗುತ್ತೆ. ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಬಂಧುಗಳೇ, ಬೇಜಾರಾಗುತ್ತೆ, ನೋವಾಗುತ್ತೆ, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಆದರೆ ಈ ಸಮುದಾಯ ಯಾತಕ್ಕೆ ಎಚ್ಚೆತ್ಕೊಳ್ತಾ ಇಲ್ಲ? ನಾಳೆ ಭವಿಷ್ಯ ಯಾವ ರೀತಿ ಇದೆ ಇತಿಹಾಸ ನೋಡ್ಕೊಳ್ತಾ ಬನ್ನಿರಿ. ಎಲ್ಲ ಸಮುದಾಯಗಳು ಸಹ ಕೆಳಗಿಂದ ಮೇಲಿಗೆ ಬಂದಿರುವಂಥದ್ದೇ. ನಾವು ಮೇಲ್ಗಡೆಯಿಂದ ಕೆಳಗೆ ಬೀಳ್ತಾ ಇದ್ದೀವಲ್ರಿ. ಕನಕ ಟಿವಿ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸಮುದಾಯದಲ್ಲಿ ಯಾರಾದರೂ ಒಬ್ಬರಾದರೂ ಈ ವಿಚಾರವನ್ನು ತಿಳ್ಕೊಂಡು ಯೋಚನೆ ಮಾಡಿ ಕೊನೆ ಪಕ್ಷ ಬದಲಾವಣೆ ಆಗ್ತಾರ ಅನ್ನೋ ವಿಚಾರಕ್ಕೋಸ್ಕರ ನಾವು ಮಾತಾಡ್ತೀವಿ. ಇದು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ, ಇದು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನನ್ನ ಸಮುದಾಯ, ಈ ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ, ನನ್ನ ಋಣ ಇದೆ, ಈ ಸಮುದಾಯದ ಬಗ್ಗೆ ಮಾತನಾಡುವಂಥ ಶಕ್ತಿ ನನಗಿದೆ, ನಾನು ಮಾತನಾಡ್ತಾ ಇದ್ದೀನಿ. ಎಲ್ಲರಿಗೂ, ಪ್ರತಿಯೊಬ್ಬ ಕುರುಬರಿಗೂ ಸಹ ಈ ಋಣ ಇದೆ. ಆ ಋಣವನ್ನು ತೀರಿಸುವಂಥ ಕೆಲಸ ಮಾಡಿ.